ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ವರ್ಲ್ಡ್. ನಾನು ಇವತ್ತು ನಿಮಗೆ ರೆಫ್ರಿಜರೇಟರ್ಗೆ ಸಂಬಂಧಪಟ್ಟ ಒಂದು ಟಿಪ್ ಮತ್ತು ಟ್ರಿಕ್ ತೊಗೊಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರುತ್ತೆ. ಈ ಎಂಥ ಮಾಡೆಲ್ ಫ್ರಿಜ್ ಇದ್ರೂ ಅದರಲ್ಲಿ ವೆಜಿಟೇಬಲ್ ಬಾಕ್ಸ್ ಅಥವಾ ಫ್ರೂಟ್ ಬಾಕ್ಸ್ ಅನ್ನೋದು ಕಾಮನಾಗಿ ಬಂದೇ ಬರುತ್ತೆ. ಈ ಫ್ರೂಟ್ ಬಾಕ್ಸು ನಾವು ಯೂಸ್ ಮಾಡ್ತಾ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಹಾಕಿ ಆ ಭಾರಕ್ಕೆ ಮೇಲ್ಗಡೆ ಇರುವಂತಹ ಲಾಕ್ ಕಟ್ಟಾಗಿಬಿಡುತ್ತೆ. ಈ ಲಾಕ್ ಕಟ್ಟಾಗಿಬಿಟ್ರೆ ಅದನ್ನು ನಾವು ಯೂಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಇದೊಂದು ಲಾಕ್ ಕಟ್ಟಾಗಿರೋದ್ರಿಂದ ನಮಗೆ ಪೂರ್ತಿ ಇಡೀ ವೆಜಿಟೇಬಲ್ ಬಾಕ್ಸ್ನೇ ಚೇಂಜ್ ಮಾಡಬೇಕು ಅನಿಸುತ್ತೆ. ಈ ವೆಜಿಟೇಬಲ್ ಬಾಕ್ಸು ಮಾರ್ಕೆಟ್ನಲ್ಲಿ ನಿಮಗೆ ತುಂಬ ರೇಟಲ್ಲಿರುತ್ತೆ. 2,000, 3,500 ಆ ರೀತಿ ಇರುತ್ತೆ. ಇದನ್ನು ನಾನು ತುಂಬ ಈಸಿಯಾಗಿ ಹೇಗೆ ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಒಂದು ಶಾರ್ಪ್ ಆಬ್ಜೆಕ್ಟು. ನಾನಿಲ್ಲಿ ನೈಫ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋದು ಒಂದು 10 ರೂಪೀಸ್ಗೆ ಸಿಗುತ್ತೆ. ಇದು ಕೇಬಲ್ ಟೈ ಅಂತ. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ತುಂಬ ಬಾಳಿಕೆ ಬರುತ್ತೆ. ಫ್ರೀಝರಲ್ಲಿದ್ರೂ ಸಹ ಏನೂ ಹಾಳಾಗೋದಿಲ್ಲ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಚಾಕುನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ರೆಡ್ ಹಾಟ್ ಆಗಿ ಕಾಯಬೇಕು. ತುಂಬ ರೆಡ್ ಹಾಟ್ ಆಗಿ ಕಾಯಿದ್ರೆ ನಮಗೆ ಇನ್ಸರ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಚಾಕು ತೊಗೊಂಡಿದ್ದೀನಿ. ಹೌಸ್ ಹೋಲ್ಡಲ್ಲಿ ತುಂಬ ಈಸಿಯಾಗಿ ಬೇಗ ಸಿಗೋವಂಥದ್ದು ಚಾಕು. ಹಾಗೆ ನೀವು ಬೇಕಾದರೆ ಸ್ಕ್ರೂ ಡ್ರೈವರು ಅಥವಾ ಶಾಲ್ಡ್ರಿಂಗ್ ಗನ್ನು ಆ ಥರ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಮಗೆ ಜಸ್ಟ್ ಅದು ಏನಾಗಬೇಕು, ತುಂಬ ಬಿಸಿಯಾಗಿರಬೇಕು. ನಾವು ಒಂದು ಹೋಲ್ ಮಾಡೋಷ್ಟು ಬಿಸಿಯಾಗಿದ್ದರೆ ಸಾಕು. ನೋಡಿ, ಫಸ್ಟು ನಾನು ಇಲ್ಲಿ ಫ್ರಿಜ್ದು ಬಾಕ್ಸನ್ನು ನೀಟಾಗಿ ಕೂರಿಸ್ಕೊಂಡು ಅಲ್ಲಿ ಎರಡೂ ಕಡೆಯಿಂದ ನಮಗೆ ಎಡ್ಜ್ಗಳು ಸಿಗೋ ರೀತಿ ಇಟ್ಕೊಂಡು ನಾವು ಅಲ್ಲಿ ಹೋಲ್ ಮಾಡ್ಕೋಬೇಕು. ಚಾಕುನ ಬಿಸಿ ಮಾಡಿಕೊಂಡು ಹೋಲ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಹೋಲ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಎರಡು ಕಡೆನೂ ನಾನು ಹೋಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತು ಕೇಬಲ್ ಟೈನ ಅದರೊಳಗೆ ಇನ್ಸರ್ಟ್ ಮಾಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳೋದು. ಇಷ್ಟೇ. ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಿಮಗೆ ಎಂಥ ಭಾರ ಇದ್ರೂ ಸಹ ಏನೂ ಹಾಳಾಗೋದಿಲ್ಲ. ಇದು ಲೈಫ್ ಟೈಮು ಬರುತ್ತೆ. ನೋಡಿ, ಹೀಗೆ ಲಾಕ್ ಮಾಡಿಕೊಂಡು ಆ ಕೇಬಲ್ ಟೈದು ಎಂಡನ್ನ ಕತ್ರಿಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ವೆಜಿಟೇಬಲ್ ಬಾಕ್ಸು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಎಷ್ಟೇ ಭಾರ ಇದ್ರೂ ತಡೆಯುತ್ತೆ. ನೋಡಿ, ಇದೇ ರೀತಿ ನಾನು ಇನ್ನೊಂದು ಕಡೆನೂ ಹೋಲ್ ಮಾಡಿಕೊಂಡು ಕೇಬಲ್ ಟೈ ಹಾಕ್ಕೊಳ್ತೀನಿ. ಮತ್ತು ನಾನು ನಿಮಗೆ ಇಲ್ಲಿ ಕೇಬಲ್ ಟೈ ಬಗ್ಗೆ ಹೇಳ್ತೀನಿ. ಈ ಕೇಬಲ್ ಟೈ ನಿಮಗೆ ಎಂಥ ಹಾರ್ಡ್ವೇರ್ ಶಾಪು, ಎಲೆಕ್ಟ್ರಿಕಲ್ ಶಾಪಲ್ಲಿ ಎಲ್ಲ ಸಿಗುತ್ತೆ. ಇದು 10 ರೂಪೀಸ್ಗೆ ಅದ್ರ ಸೈಜ್ ಮೇಲೆ ನಿಮಗೆ ಸಿಗುತ್ತೆ. ಈ ಕೇಬಲ್ ಟೈಯಲ್ಲಿ ಒಂದು ಹೆಡ್ ಅಂತ ಇರುತ್ತೆ. ಒಂದು ಪೋರ್ಷನ್ನಲ್ಲಿ ರಫ್ ಸರ್ಫೇಸ್ ಇರುತ್ತೆ, ಹಾಗೆ ಇನ್ನೊಂದು ಪೋರ್ಷನ್ನಲ್ಲಿ ಪ್ಲೇನ್ ಸರ್ಫೇಸ್ ಇರುತ್ತೆ. ನಾವು ಇದನ್ನು ಉಲ್ಟಾ ಹಾಕಿದ್ರೆ ಅದು ಕೂರೋದಿಲ್ಲ, ಲಾಕ್ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಪ್ಲೇನ್ ಸರ್ಫೇಸನ್ನು ಒಳಗೆ ಬರೋ ರೀತಿ, ರಫ್ ಸರ್ಫೇಸು ಮೇಲ್ ಬರೋ ರೀತಿ ಇನ್ಸರ್ಟ್ ಮಾಡಬೇಕು. ನೋಡಿ, ಪ್ಲೇನ್ ಸರ್ಫೇಸ್ನ ಒಳಗೆ ಬಂದು ರಫ್ ಸರ್ಫೇಸನ್ನು ಹೆಡ್ ಮುಖಾಂತರ ತೊಗೊಂಡು ಹೋಗಿ ಟೈಟಾಗಿ ಲಾಕ್ ಮಾಡಿದ್ರೆ ಆ ರಫ್ ಸರ್ಫೇಸು ಹೆಡ್ಡಲ್ಲಿ ಲಾಕ್ ಆಗುತ್ತೆ. ಈಗ ಲಾಕ್ ಆದರೆ ನಾವು ಜಸ್ಟ್ ಕತ್ರಿಲಿ ಕಟ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗೋದು, ಇಲ್ಲ ಅಂತಂದರೆ ಓಪನ್ ಆಗೋದೇ ಇಲ್ಲ. ಹಾಗಾಗಿ ನಾನು ಎರಡು ಕಡೆನೂ ಕೇಬಲ್ ಟೈನ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ಎಂಡನ್ನು ನಾವು ಕಟ್ ಮಾಡ್ಕೊಂಡ್ಮೇಲೆ ಅದು ನಿಮಗೆ ಅಡ್ಡ ಸಿಗುತ್ತೆ ಅನ್ನೋದಾದರೆ ಏನು ಮಾಡೋದು ಅಂದರೆ ಸೈಡ್ಗೆ ಫ್ರಿಜ್ ಬಾಕ್ಸ್ದು ಹಿಂದುಗಡೆಗೆ ಆ ಲಾಕ್ ಟೈ ಇದು ಹೋಗೋ ರೀತಿ ನಾವು ಮೂವ್ ಮಾಡಿಕೊಂಡ್ರೆ ನಿಮಗೆ ಆ ಥರ ನಾವು ಕೇಬಲ್ ಟೈ ಹಾಕಿ ಟೈ ಮಾಡಿದ್ದೀವಿ ಅನ್ನೋದು ಕಾಣೋದಿಲ್ಲ. ನೋಡಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನಾವು ಲಾಕ್ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ಎಲ್ಲ ಥರ ವೆಜಿಟೇಬಲ್ಸು, ತುಂಬ ಭಾರ ಇರೋವಂಥ ವೆಜಿಟೇಬಲ್ಸ್ಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ.
ನಾನಿಲ್ಲಿ ಭಾರ ಇರುವಂತಹ ವೆಜಿಟೇಬಲ್ಸ್ಗಳನ್ನೇ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 5-6 kgಯಷ್ಟು ವೆಜಿಟೇಬಲ್ಸ್ಗಳನ್ನ ಹಾಕಿ ನಿಮಗೆ ಅದು ಎಷ್ಟು ಕೇಬಲ್ ಟೈ ನಿಮಗೆ ಭಾರ ತಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ವೆಜಿಟೇಬಲ್ಸ್ನ ಹಾಕಿ ನಾನು ಮೂವ್ ಮಾಡಿದ್ರೂ ಸಹ ಕೇಬಲ್ ಟೈ ಅಲ್ಗಾಡ್ತಾ ಇಲ್ಲ. ನಾನು ನಿಮಗೆ ಫ್ರಿಜ್ ಬಾಕ್ಸ್ ಒಳಗೂ ಹಾಕಿ ಈಸಿಯಾಗಿ ಹೇಗೆ ನಾವು ಅದನ್ನು ಸ್ಲೈಡ್ ಮಾಡಿದ್ರೂ ಏನೂ ಅಳ್ಳಾಡೋದಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸ್ಟ್ರಾಂಗಾಗಿ ಗ್ರಿಪ್ಪಾಗಿ ಕೂತಿದೆ. ಎಷ್ಟೇ ಭಾರ ಇರುವಂತಹ ವೆಜಿಟೇಬಲ್ಸ್ಗಳನ್ನ ಹಾಕಿ ನಾವು ಸ್ಲೈಡ್ ಮಾಡಿದ್ರೂ ಆಗೋದಿಲ್ಲ. ಈ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ತುಂಬ ಕಾಸ್ಟ್ ಸೇವ್ ಆಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.